ಪ್ರಥಮ PUC ವಿದ್ಯಾರ್ಥಿಗಳೇ, ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸರ್ ಸಂಪೂರ್ಣವಾಗಿ ಟೈಮ್ ಟೇಬಲ್ ಯಾವ ರೀತಿಯಾಗಿ ಸೆಟ್ ಮಾಡಿಕೊಂಡು ನಿಮ್ಮ ಸ್ಟಡಿ ಟೇಬಲ್ ಮುಂದೆ ಹಾಕಬೇಕು ಅಥವಾ ನೀವು ಎಲ್ಲಿ ಕೂತ್ಕೊಂತಿರೋ ಅಲ್ಲಿ ಹಾಕಬೇಕು ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಮೇಲೆ ಹಚ್ಕೋಬೇಕು ಅಥವಾ ಎಲ್ಲಿ, ಯಾಕಂದರೆ ಕನ್ವೀನಿಯೆಂಟ್ ಆ್ಯಸ್ ಪರ್ ಯುವರ್ ಹೌದಲ್ವಾ. ಯಾಕಂದರೆ ಶ್ರೀಮಂತರಿರ್ತೀರ ಸ್ಟಡಿ ಟೇಬಲ್ ಇರುತ್ತೆ, ಶ್ರೀಮಂತ ಇರ್ತೀರ ಸಪ್ರೇಟಾಗಿ ನಿಮ್ಮ ರೂಮ್ ಇರುತ್ತೆ. ಆದರೆ ಬಡವರಿಗೆ ಅದು ಕೂಡ ಇರಲ್ಲ. ಏನಿಹೋ ಎಲ್ಲಿ ಇಟ್ಕೊಂತಿರೋ ಅದು ನಿಮ್ಮ ಜವಾಬ್ದಾರಿ, ಅದು ನಿಮ್ಮ ಇದಕ್ಕೆ ಬಿಟ್ಟಿರುವಂಥದ್ದು. ಏನೇ ಆಗಲಿ ನಮ್ಮ ಎಕ್ಸಾಮ್ ಇರುವಂಥದ್ದು ಫೆಬ್ರವರಿ 10ನೇ ತಾರೀಕು. ಹಾಗಿದ್ದರೆ ಇವತ್ತು ಏನು ಸರ್ ತಾರೀಕು? ಬನ್ನಿ, ಈಗ ಜನವರಿ 20 ಅಂದ್ಕೊಳ್ಳಿ, 21. ಹಾಗಿದ್ದರೆ ಕರೆಕ್ಟಾಗಿ ಈ ರೀತಿ ಒಂದು ಪೇಪರಲ್ಲಿ ಬರ್ಕೊಂಬಿಡಿ. ಜಾನ್ವರಿ 23, 24, 25, 26, 27, ಹೌದಲ್ವಾ? ನೋಡಿ, ಜಾನ್ವರಿ 27, 28, 29, 30, 31 ಈ ರೀತಿಯಾಗಿ ತಾವುಗಳು ಕರೆಕ್ಟಾಗಿ ಬರ್ಕೊಂಡು ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ, ಫೆಬ್ 1, 2, 3, 4, 5, 6 ಈಗ 7, 8, 9, 10 ಇಲ್ಲಿಗೆ ಎಕ್ಸಾಮ್ ಇದೆ. ಇದು ಎಕ್ಸಾಮ್ ಅಂತ ಬರ್ಕೋಬೇಕು ಹೀಗೆ. ಕ್ಲಿಯರ್? ಹಾಗಿದ್ದರೆ ಇಲ್ಲೇನು ಬರ್ಕೋಬೇಕು? ಇವೆಲ್ಲ ತಾವುಗಳು ಬರ್ಕೋಬೇಕಾಯ್ತಾ? ಕೂತ್ಕೊಂಡು ಎಲ್ಲ ಕಡೆಯೂ ಜಾನ್ವರಿ ಅಂತ ಬರ್ಕೊಳ್ಳಿ. ಹಾಗಿದ್ದರೆ ಇಲ್ಲೇನು ತುಂಬಬೇಕು ಅಂತ ಲಾಸ್ಟ್ ವಿಡಿಯೋ ಯಾರೆಲ್ಲ ದಯವಿಟ್ಟು ನೋಡಿದ್ರು ಆ ವಿಡಿಯೋ ನೋಡಿದರೆ ಇಲ್ಲೇನು ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇದು ಮೈಂಡ್ ಸೆಟ್ಟು. ನಿಮ್ಮ ಮೈಂಡು ಒಂದು ಕಡೆ ತರಲಿಕ್ಕೆ ಇಂಥ ಒಂದು ತಾವುಗಳು ಪ್ರಿಪ್ರೇಷನನ್ನು ಮಾಡ್ಕೊಳ್ಳೇಬೇಕು. ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಅದಕ್ಕಿಂತ ಮುಂಚೆ ಇಂಜಿನಿಯರ್ ಹತ್ರ ಹೋಗಿ ಒಂದು ಪ್ಲಾನನ್ನು ಮಾಡಿಸ್ತಾರೆ, ಇದೇ ರೀತಿಯಾಗಿ ವರ್ಕೌಟ್ ಆಗಬೇಕು ಅಂತ. ಇವತ್ತು ನೀವು ನಿಮ್ಮ ಟೈಮ್ ಟೇಬಲ್ ಸೆಟ್ ಮಾಡಲಿಲ್ಲ ಅಂದರೆ ನಿಮ್ಮ ಕಾಲೇಜ್ನವರಾಗಲಿ ನಾನಾಗಲಿ ಏನು ಮಾಡಲಿಕ್ಕಾಗಲ್ಲ. ಪ್ಲೀಸ್ ಸೆಟ್ ಯುವರ್ ಓನ್ ಟೈಮ್ ಟೇಬಲ್. ಹಾಗಿದ್ದರೆ ಈ ಉಳಿದಿರುವಂಥ 18 ದಿನಗಳು ನೋಡಿ, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಬರ್ತಾ ಇದ್ದಲ್ರೋ? ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದೀವಿ ಅನ್ಸುತ್ತೆ. ಇಲ್ಲ, ಆಯಿತಾ? ಹಾಗಿದ್ದರೆ ಈ 18 ದಿನಗಳ ಲೆಕ್ಕ ಇಟ್ಕೊಳ್ಳೋಣ. ಈಗ ನಾವು ನೋಡಿ ವಿದ್ಯಾರ್ಥಿಗಳೇ, 3 ಡೇಸು ನಿಮ್ಮ 4 ಡೇಸಿಗೆ ತಗೊಂಬಿಡಿ. ಯಾವುದು ಸಬ್ಜೆಕ್ಟ್ ಡಿಫಿಕಲ್ಟು? ಇಲ್ಲಿ ಫಿಸಿಕ್ಸ್ ತಗೊಂತೀನಿ ನಾನೀಗ, ಆಯಿತಾ? ಅಥವಾ ಕೆಮಿಸ್ಟ್ರಿ ತಗೊಂತೀನಿ. ನೋಡಿ, ಕೆಮಿಸ್ಟ್ರಿ ಅಂತ ಬರ್ಕೊಂಬಿಡೋದು. ಕೆಮಿಸ್ಟ್ರಿ 21, ಕೆಮಿಸ್ಟ್ರಿ 22, ಕೆಮಿಸ್ಟ್ರಿ 23, ಕೆಮಿಸ್ಟ್ರಿ 24. ಯಾವುದೇ ಕಾರಣಕ್ಕೂ ಬೇರೆ ಸಬ್ಜೆಕ್ಟು ಅವತ್ತು ಟಚ್ ಮಾಡಬಾರ್ದು. ಯಾಕಂದರೆ ನಿಮಗೆ ಯಾವುದೇ ರೀತಿಯಾದಂಥ ಸ್ಟಡಿ ಹಾಲಿಡೇಸ್ ಅಂತ ಇರುವುದಿಲ್ಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ದಯವಿಟ್ಟು ನನ್ನ ಪ್ರಥಮ PUC ವಿದ್ಯಾರ್ಥಿಗಳೇ, ಈ 4 ದಿನವೂ ತಾವುಗಳು ಮಾರ್ನಿಂಗ್ ಆಗಿರ್ಬೋದು ಅಥವಾ ಈವ್ನಿಂಗ್ ಆಗಿರ್ಬೋದು, ಲೇಟ್ ನೈಟ್ ಆಗಿರ್ಬೋದು, ಈ 3 ಸಮಯದಲ್ಲಿ, ಅಂದರೆ ಮಾರ್ನಿಂಗ್ ಅಂದರೆ ಕಾಲೇಜ್ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆ 4:15 ಹಿಡಿದು ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅಟ್ಲೀಸ್ಟ್ ಒಂದು 15ರಿಂದ 20 ದಿನ ಈ ಒಂದು ಎಕ್ಸಾಮಿಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ನೋಡ್ರೋ. ಸೈನ್ಸ್ ವಿದ್ಯಾರ್ಥಿಗಳು ಎಷ್ಟು ಓದ್ತಿರೋ ಅಷ್ಟು ಒಳ್ಳೆಯದು. ಏನು ಸರ್ ಬರೇ ಸೈನ್ಸ್ ಎಕ್ಸಾಂಪಲ್ ಕೊಡ್ತೀರಾ? ಏನು ಮಾಡೋಣರೋ? ಅವರ ಆಯ್ಕೆ ಆಗಿದೆ. ಎಲ್ಲಿ ಕೈ ಹಾಕಿದ್ದಾರೆ ಅಂದರೆ ಹುತ್ತಕ್ಕೆ ಕೈ ಹಾಕಿರ್ತಾರೆ ಅವರು. ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಂತೂ ಜಾಲಿಯಾಗಿ ಓಡಾಡ್ತಾ ಇರ್ತಾರೆ. ಆರ್ಟ್ಸ್ ವಿದ್ಯಾರ್ಥಿಗಳಂತೂ ಇಡೀ ಪ್ರಪಂಚದ ಜ್ಞಾನ ಅವರಲ್ಲಿರುತ್ತೆ. ಯು ಆರ್ ಗ್ರೇಟ್, ಆಯಿತಾ? ಅವರು ಪಾಪ ಆಮೇಲೆ ಗ್ರೇಟ್ ಆಗ್ತಾರೆ. ಏನಿಹೋ, ಈಗ ನಾವು ಜನವರಿ 21, 22, 23, 24 ಯಾವುದು ಓದಬೇಕು? ಕೆಮಿಸ್ಟ್ರಿ ಅಂತ ಡಿಸೈಡ್ ಮಾಡಿದ್ದೀರಾ? ಅದ್ರ ಮುಂದೆ ಬರ್ಕೊಂಬಿಡೋದು ಕೆಮಿಸ್ಟ್ರಿ. ಎಷ್ಟು ಪಾಠಗಳಿದ್ದಾವೆ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಷ್ಟಿದೆ ಅದನ್ನು ನೋಡ್ಕೊಳ್ಳಿ. ಯಾಕಂದರೆ ಸುಮ್ಮನೆ ಏನೋ ಒಂದು ಪ್ಲಾನನ್ನು ಮಾಡ್ಕೊಳ್ಳೋದು ಅಲ್ಲ, ಮಾಡ್ಕೊಂಡು ಈ ಪಾಠಗಳನ್ನು ಡಿವೈಡ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ 4:15 ಎದ್ದು 8 ಗಂಟೆವರೆಗೂ, ನಿಮ್ಮ ಕಾಲೇಜ್ 10 ಗಂಟೆಗಿರುತ್ತೆ, 8 ಗಂಟೆವರೆಗೂ ತಾವುಗಳು ದಯವಿಟ್ಟು ಇದನ್ನು ಡಿವೈಡ್ ಮಾಡ್ಕೊಂಡಿರ್ತೀರಲ್ವ, 3 ಪಾಠಗಳು ಡಿವೈಡ್ ಮಾಡ್ಕೊಂಡ್ರೆ ಅರ್ಲಿ ಮಾರ್ನಿಂಗ್ ಒಂದು ಪಾಠ ಮುಗಿಸ್ಕೊಂಡು ಕಾಲೇಜಿಗೆ ಹೋಗಬೇಕು. ಕಾಲೇಜ್ನವ್ರು ಇಂಗ್ಲೀಷ್ ಮಾಡಲಿ, ಕನ್ನಡ ಮಾಡಲಿ, ಮ್ಯಾಥಮೆಟಿಕ್ಸ್ ಮಾಡಲಿ, ಸುಮ್ಮನೆ ಬಂಕ್ ಕೊಡಿಸ್ಲಿ, ನೀವು ತಲೆನೇ ಕೆಡಿಸ್ಕೊಬೇಡ್ರಿ ಕಂಡ್ರು. ಬಿಕಾಸ್ ದಿಸ್ ಈಸ್ ಯುವರ್ ಟೈಮ್, ದಿಸ್ ಈಸ್ ಯುವರ್ ಫ್ಯೂಚರ್, ದಿಸ್ ಈಸ್ ಯುವರ್ ಎಕ್ಸಾಮ್, ನಾಟ್ ಅ ಕಾಲೇಜ್ ಎಕ್ಸಾಮ್. ಹಾಗಿದ್ದರೆ ಇನ್ನೊಂದು ಈವ್ನಿಂಗ್ ಅಂತ ಬರೆದಿದ್ದೀನಿ. ಸಂಜೆ ಕಾಲೇಜಿಂದ ಬಂದರೆ 5 ಗಂಟೆಗೋ 4 ಗಂಟೆಗೆ ಬಿಟ್ಟರು, ಆಯಿತಾ? ಒಂದು 2 ತಾಸು ಆರಾಮಾಗಿ ಸ್ವಲ್ಪ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಫ್ರೆಶ್ ಬೇಕು ನೋಡಿ. ಹೆಲ್ತಿ ಮೈಂಡ್ ಅಂತ ಕರಿತೀವಿ. ಹೆಲ್ತಿ ಮೈಂಡ್ ಅಂತ ಹೇಳಿದರೆ ಅರ್ಥವೇನು ಅಂತ ಹೇಳಿದರೆ, ಸಂತೋಷವಾಗಿ ಇರುವ ಮೈಂಡು ಓದಿದ್ದನ್ನು ಗ್ರ್ಯಾಪ್ಸ್ ಜಾಸ್ತಿ ಮಾಡುತ್ತೆ. ನಿಮ್ಮ ಫ್ರೆಂಡ್ಸ್ ಸಹವಾಸ ಬಿಡಬೇಕು, ಜಗಳ ಆಡೋದು ಮನೆಯಲ್ಲಿ ಬಿಡಬೇಕು. ಇಂತಹ ದೂರ ಎಷ್ಟು ಆಗ್ತಿರೋ, ಆಯಿತಾ? ಒಳ್ಳೆಯ ಸಹವಾಸ ಯಾವುದು ಅಂದರೆ ಈಗ ಬುಕ್ಸ್ ಆರ್ ಯುವರ್ ಬೆಸ್ಟ್ ಫ್ರೆಂಡ್ಸ್ ಅಂತ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಲೇಟ್ ನೈಟ್ ಅಂತ ಹೇಳಿದರೆ ನಿಮ್ಮ ಡಿನ್ನರ್ ಮುಗಿದ ಮೇಲೆ ಅಂತ. ಡಿನ್ನರ್ ಮುಗಿದ ತಕ್ಷಣ ತಾವುಗಳು ದಯವಿಟ್ಟು ಒಂದು ಅರ್ಧ ಗಂಟೆನೋ ಅಥವಾ 1/4 ಗಂಟೆನೋ ವಾಕ್ ಮಾಡಿಬಿಟ್ಟು ಮೈಂಡ್ ಫ್ರೆಶ್ ಮಾಡ್ಕೊಂಡು, ಯಾರಿಗೂ ನೋಡಿ ಸರ್ ಎಷ್ಟು ಈ ಮೊಬೈಲಿಂದ ದೂರ ಇರ್ತಿರೋ ಅಷ್ಟು ಒಳ್ಳೆಯದು. ಹಾಗಾಗಿ ಇವೆಲ್ಲ ವೀಡಿಯೋಸ್ಗಳು ಮುಂಚೆನೇ ನಾನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಡ್ತಿರುವಂಥದ್ದು. ಲೇಟ್ ನೈಟ್ ಕುತ್ಕೊಂಡು ಒಂದು 3 ಅವರ್ಸ್ ಓದಿ ಸರ್. 11ವರೆಗೆ ಯಾವುದೇ ಕಾರಣಕ್ಕೂ ಇದ್ರ ಮೇಲ್ಪಟ್ಟು ಓದಕ್ಕೆ ಹೋಗಬೇಡಿ, ಆಯಿತಾ? ಅದಕ್ಕೆ ನಾನು ಹೇಳ್ತಿರುವಂಥದ್ದು 9 ಗಂಟೆಯಿಂದ 11:30ವರೆಗೂ ಓದ್ಬಿಟ್ಟು ಕರೆಕ್ಟಾಗಿ ಮಲಗಿಬಿಟ್ರೆ, ಆಯಿತಾ?
ಒಳ್ಳೆ ನಿದ್ದೆ ಬರುತ್ತೆ ಒಂದು ಅರ್ಧ ಗಂಟೆಯಲ್ಲಿ. ಯಾಕಂದರೆ ಯಾಕೆ ಬರುತ್ತೆ ಅಂತ ಹೇಳ್ತೀನಿ, ಮೊದಲಿಗೆ ಬರ್ತಾ ಇರಲ್ಲ. ಮೊದಲಿಗೆ ಓದುವ ಸಮಯದಲ್ಲಿ ಆಯಿತಾ, ಯಾವುದೇ ಕೆಲಸ ಆಗಿರ್ಬೋದು, ನಾವು ಪಾಠ ಮಾಡೋದಾಗಿರ್ಬೋದು, ಮೊದಲಿಗೆ ಸ್ಟೇಜಿಗೆ ಹೋದಾಗ ಹೆದರ್ತಾ ಇರ್ತೀವಿ. ನಂತರದಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರಿತೀವಿ. ಇವತ್ತು ನಿಮಗೆ ಎದ್ದು ಓದಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಯಾಕಂದರೆ ಬಹಳ ಚಳಿ ಅಂತ ಕೂತ್ಕೊಂಡ್ರೆ ಎಕ್ಸಾಮ್ ಏನು ಮುಂದೆ ಓಡೋಗಲ್ಲ, ಪೋಸ್ಟ್ಪೋನ್ ಆಗೋಲ್ಲ, ಎಕ್ಸಾಮ್ ನಡೆಯುತ್ತೆ. ಚಳಿ ಅಂದವನಿಗೂ ಬೆಡ್ಶೀಟ್ ಹೊಚ್ಕೊಂಡು ಮಕ್ಕಂಡವನಿಗೂ ಎಕ್ಸಾಮ್ ಇದೆ, ಕುಂತೆದ್ದು ಓದೋನಿಗೂ ಎಕ್ಸಾಮ್ ಇದೆ, ಪ್ರಿಪೇರ್ ಆದವನಿಗೂ ಎಕ್ಸಾಮ್ ಇದೆ, ರ್ಯಾಂಕ್ ಸ್ಟೂಡೆಂಟ್ನವನಿಗೂ ಇದೆ, ಆವ್ರೇಜ್ನವನಿಗೂ ಇದೆ, ಫೇಲ್ನವನಿಗೂ ಇದೆ. ನೀವು ಅದರಲ್ಲಿ ಯಾವ ಕ್ಯಾಟಗರಿನಲ್ಲಿ ಬರ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ನಂತರದಲ್ಲಿ ಮತ್ತೆ ಒಂದು 4 ದಿನ ತಾವುಗಳು ಯಾವುದಕ್ಕೆ ಸೆಟ್ ಮಾಡ್ಕೋಬೇಕು, ಫಿಸಿಕ್ಸಿಗೆ, PHY. ಈ ರೀತಿಯಾಗಿ ಒಂದೊಂದೇ ದಿನಗಳನ್ನು ತಾವುಗಳು ಸೆಟ್ ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ, ಓದಬೇಕಾಗತ್ತೆ. ನಾನು ಹೇಳಿದ್ನಲ್ವ, ಫಿಸಿಕ್ಸ್. ಕೆಮಿಸ್ಟ್ರಿ ಮುಗಿತಾ ಸರ್ ನನ್ನ ಕೈಲಿ 4 ದಿನದಲ್ಲಿ ಆಗ್ತಾ ಇಲ್ಲ, ಇದು ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ. ಈಗ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ನೋಡಿ. ಈ ಎಕ್ಸಾಮ್ 10ನೇ ತಾರೀಕು ನಿಮಗೆ ಇಮ್ಯಾಜಿನ್ ಮಾಡಿ, ಈಗ ಇಂಗ್ಲೀಷ್ ಎಕ್ಸಾಮ್ ಇದೆ ಅಂತ. ಇಲ್ಲಿ 10ಕ್ಕೆ ಇಂಗ್ಲೀಷ್ ಎಕ್ಸಾಮ್ ಇದೆ. ಈಗ ಸುಮ್ಮನೆ ನಿಮ್ಮ ಶಾಂಪಲ್ ಕೊಡ್ತಾಯಿದ್ದು, ಫಸ್ಟ್ ಎಕ್ಸಾಮ್ ಎಲ್ಲೂ ಇಂಗ್ಲೀಷ್ ನಡೆಸಲ್ಲ, ಆದರೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ ಅಂದ್ಕೊಳ್ಳಿ. ಕೋರ್ ಸಬ್ಜೆಕ್ಟೇ ನಡೆಯುತ್ತೆ. ಇಂಗ್ಲೀಷ್ ಎಕ್ಸಾಮಿಗೆ ನೀವು 2 ದಿನ ಓದಬೇಕು ಅಥವಾ 3 ದಿನ ಓದಬೇಕು ಅಂತ ಡಿಸೈಡ್ ಮಾಡಿದರೆ 7, 8, 9 ಕಂಪಲ್ಸರಿಯಾಗಿ ಇಂಗ್ಲೀಷನ್ನು ಓದಬೇಕಾ. 1 ದಿನ ಕಂಪ್ಲೀಟಾಗಿ ಪೋಯಮ್ ಓದೋದು, 1 ದಿನ ಕಂಪ್ಲೀಟಾಗಿ ಪ್ರೋಸು, 1 ದಿನ ಕಂಪ್ಲೀಟಾಗಿ ಗ್ರಾಮರ್ ಓದೋದು. ಈ ರೀತಿಯಾಗಿ ತಗೊಳ್ಳು ಡಿವೈಡ್ ಮಾಡ್ಕೋಬೇಕು. ಸರ್ ನನಗೂ ಆಗಲೇ ಇಲ್ಲ ಸರ್, ಭಾಳ ಉಳಿದಿದೆ, ಉಳಿಸ್ಕೊಂಡವನು ಎಕ್ಸಾಮ್ ಬರೀಲಿಕ್ಕೆ ರೆಡಿ ಆಗ್ತಾ ಇಲ್ಲ ಅಂತ. ಇಷ್ಟೇ ನಾನು ಹೇಳೋದು. ಅರ್ಥ ಆಗುತ್ತಾ? ತಟ್ಟೆನಲ್ಲಿ ಎಷ್ಟು ಅನ್ನ ಹಾಕ್ಸ್ಕೊಂಡಿದ್ದೀವೋ ಮೈಂಡಿಂದ ಡಿಸೈಡ್ ಮಾಡಿದ್ರಲ್ವ, ಹಾಕೋಣ ಟೈಮಲ್ಲಿ ಇಷ್ಟು ನಾನು ಊಟ ಮಾಡ್ತೀನಿ ಅಂತ. ಹಾಗೆ ಇಂಗ್ಲೀಷ್ ಎಕ್ಸಾಮ್ ಇದೆ ಅಂದಮೇಲೆ ಡಿಸೈಡ್ ಮಾಡಿದ್ದೀರಾ 7ನೇ ತಾರೀಕು ನಾನು ಪೋಯಮ್ ಎಲ್ಲ ಮುಗಿಸ್ತೀನಿ ಅಂದರೆ ಮುಗಿಸಿ ಮಕ್ಕಬೇಕವತ್ತು. ಪೆಂಡಿಂಗ್ ವರ್ಕ್ ಇಟ್ಕೊಂಡವನು ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್ ಅಂತ. ಇದು ವರ್ಷಗಂಟಲೆ ಎಲ್ಲ ಕೆಲಸ ನಡೀತಾ ಇರುವಂಥದ್ದು. ಕೇವಲ 18ರಿಂದ 20 ದಿನಗಳ ಟಾರ್ಗೆಟನ್ನು ಮಾಡಿ ನಾವು ಓದ್ತಾ ಇರುವಂಥದ್ದು. ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟನ್ನು ತಾಗಳು ಆಯಿತಾ, ಕೆಮಿಸ್ಟ್ರಿ ಆಯಿತು, ಮ್ಯಾಥ್ಸ್ ಆಯಿತು, ಈ ರೀತಿಯಾಗಿ ಬಯೋ ಅಥವಾ CS ಯಾವುದು ನಿಮ್ಮದು ಯಾವುದು ಕಷ್ಟ ಇದೆಯೋ ಅದನ್ನು 4 ದಿನ ತಗೊಳ್ಳಿ, ಯಾವುದು ನಿಮಗೆ ಈಸಿ ಇದೆಯೋ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳಿ. ಇಷ್ಟೇ ನನ್ನ ಉದ್ದೇಶ ಆಗಿರುವಂಥದ್ದು. ಇಂಥ ಒಂದು ಬ್ಲ್ಯಾಂಕ್ ಪೇಪರ್ ಮೇಲೆ A4 ಶೀಟಿನ ಮೇಲೆ ಆಗಿರ್ಬೋದು, ಅಥವಾ ನಿಮ್ಮ ನೋಟ್ಸಲ್ಲೇ ಒಂದು ಪೇಪರನ್ನು ಕ್ಲಿಕ್ ಆಯಿತಾ, ಅದನ್ನೆಲ್ಲ ಹಾಕ್ಕೊಳ್ಳಿ. ಆಯಿತಾ, ಬಹಳ ಡಿಫಿಕಲ್ಟ್ ಆಗಿರುವಂಥ ಸಬ್ಜೆಕ್ಟನ್ನು ತಾಗಳು ರೆಡ್ ಇಂಕಲ್ಲಿ ಬರ್ಕೊಳ್ಳಿ. ಯಾಕಂದರೆ ಅದನ್ನು ತಾಗಳು ಟಾರ್ಗೆಟ್ ಮಾಡಿ ಓದ್ತಾ ಇರುವಂಥದ್ದು. ಗ್ರೀನ್ ಇಂಕು ಇಂಗ್ಲೀಷಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಅದು ನನ್ನ ಜವಾಬ್ದಾರಿ. ದಿಸ್ ಈಸ್ ಮೈ ಚಾಲೆಂಜ್ ಮಾಡಿದರೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಅಂಕಗಳನ್ನು ತೆಗಿತೀರ. ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ನಾನು ಜಾಸ್ತಿಯನ್ನು ತೆಗೆಸ್ಕೊಡ್ತೇನೆ. ಇಫ್ ಯು ಆರ್ ರೆಡಿ, ಇವತ್ತಿನಿಂದ ಇಂಗ್ಲೀಷ್ ಓದ್ತೀನಿ, ಬರೀ 10 ನಿಮಿಷ ಓದಿ, ಈ 3 ದಿನಗಳು ಬೇಡ. ನಾನು ಹೇಳ್ತೀನಲ್ವ, ಪ್ಲೀಸ್ ವಾಚ್ ಮೈ ವಿಡಿಯೋಸ್, 1 ವಿಡಿಯೋ ಎ ಡೇ. 19 ದಿನ ಇದೆ, ಒಂದೇ ವೀಡಿಯೋ 5 ನಿಮಿಷದ ಒಂದೊಂದು ದಿನ, 5 ನಿಮಿಷ ಕೊಟ್ಟರು, 10 ನಿಮಿಷ ಕೊಟ್ಟರು, ನಿಜವಾಗಿ 80 ಔಟ್ ಆಫ್ 80 ತೆಗೆಸಿಕೊಡುವ ಜವಾಬ್ದಾರಿ ನಂದಾಗಿರುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಗ್ಲೀಷ್ ಆನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವ ಮೆಟೀರಿಯಲ್ನ ಲಿಂಕ್ಸನ್ನು ಕೊಟ್ಟಿರ್ತಾನೆ. ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೊಬೇಡಿ. ಮೊದಲು ಆ ಒಂದು ಮೆಟೀರಿಯಲನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಆಯಿತಾ, ಯಾರಿಗೆಲ್ಲ ಇಂಗ್ಲೀಷು ಡಿಫಿಕಲ್ಟ್ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ದಯವಿಟ್ಟು ಕಮೆಂಟ್ ಮುಖಾಂತರ ಸರ್ ಐ ನೀಡ್ ಫುಲ್ ಗ್ರಾಮರ್ ಆಫ್ ಫಸ್ಟ್ ಇಯರ್ PUC ಆನ್ಯುವಲ್ ಎಕ್ಸಾಮ್ ಅಂತ ಹಾಕಿ. ಮೊದಲು ತಾವುಗಳು ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUC ಅದನ್ನು ಕಮೆಂಟ್ ಮಾಡಿ. ಸುಮ್ಮನೆ ಕಮೆಂಟ್ ಮಾಡೋದು ಇಂಗ್ಲೀಷ್ ಮೆಟೀರಿಯಲ್ ಐ ವಾಂಟ್ ಕೆಮಿಸ್ಟ್ರಿ ಮೆಟೀರಿಯಲ್ ಅಂತ. ಹಾಗೆ ಮಾಡಿದರೆ ನಾವು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಆಗಲ್ಲ ವಿದ್ಯಾರ್ಥಿಗಳೇ. ಕ್ಲಿಯರ್ ಕಟ್ಟಾಗಿರಬೇಕು, ಓದಿದ ಮೇಲೆ ಅರ್ಥ ಆಗೋ ರೀತಿಯಲ್ಲಿರಬೇಕು. ಈಗ ಎಕ್ಸಾಂಪಲ್ ಒಂದೇ ಒಂದು ಕೊಟ್ಟು ಇಲ್ಲಿಗೆ ಮುಗಿಸ್ತೇನೆ ಈ ಒಂದು ವಿಡಿಯೋ. ಸಪೋಸ್ ಇಂಗ್ಲೀಷನ್ನು ಓದ್ತಾ ಇದ್ದೀರಾ, ಪೋಯಮ್ ಯಾವುದೋ 2 ಉಳಿದು ಬಿಡುತ್ತೆ. ಸರ್ ಹೆಂಗೆ ಸರ್ ಮಾಡೋದು, 11:30 ಆಗ್ಬಿಡ್ತವಲ್ಲಿ. ತಮ್ಮ ಓದುವ ಸಮಯದಲ್ಲಿಯೇ ಅದನ್ನು ಡಿವೈಡ್ ಮಾಡ್ಕೊಂಡಿರಬೇಕು, ಹೌದಲ್ವಾ? ಯಾವುದೇ ಆಗಿರ್ಬೋದು. ಆಯಿತಾ, ನಾವೀಗ ಕ್ರಿಕೆಟನ್ನು ಭಾಳ ಜನ ನೋಡ್ತೀರ. ಒಂದೇ ನಿಮಗೆ ಒಂದು ಓವರ್ ಮುಗಿಲಿಕ್ಕೆ ಇಷ್ಟೇ ಸಮಯ ಅಂತ ಕೊಟ್ಟಿರ್ತಾರೆ. ಇಲ್ಲಾಂದರೆ ಅವ್ರಿಗೆ ಪೆನಾಲ್ಟಿಯನ್ನು ಹಾಕ್ತಾರೆ. ಒಂದು ಬಾಲ್ ಆದಮೇಲೆ ಸುಮ್ಮನೆ ನಾವು ಅಪೀಲ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಆ ಟೀಮಿಗೆ ಪೆನಾಲ್ಟಿ ಹಾಕ್ತಾರೆ. ಇಷ್ಟು ಅಂತ ಸಮಯ ಇರುತ್ತೆ. ಹಾಗೆ ತಾವುಗಳು ಕೂಡ ಪ್ರತಿಯೊಂದಕ್ಕೂ ಕೂಡ ಒಂದು ಕಡಿವಾಣ ಅನ್ನುವಂಥದ್ದು ಇರುತ್ತೆ. ಯಾವುದೇ ಕಾರಣಕ್ಕೂ ಪೂರ್ತಿ ಮುಗಿಯೋವರೆಗೂ ಅವತ್ತು ನಿಮ್ಮ ಮೈಂಡ್ ಸೆಟ್ ಇನ್ನರ್ ವಾಯ್ಸಿಗೆ ಹೇಳಬೇಕು. ಇನ್ನರ್ ವಾಯ್ಸ್ ನಿಮ್ಮ ಕಂಟ್ರೋಲಲ್ಲಿದ್ದರೆ, ಪಂಚೇಂದ್ರಿಯಗಳು ನಿಮ್ಮ ಕಂಟ್ರೋಲಲ್ಲಿದ್ದರೆ, ಈ ಕಣ್ಣುಗಳು, ಕಿವಿಗಳು, ಅದು ಇದು ಎಲ್ಲವೂ ಕೂಡ ಇದನ್ನು ಕಡಿಮೆ ಮಾಡಿ. ಯಾಕಂದರೆ ಜಾಸ್ತಿ ಓದಬೇಕು. ಇದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿ, ಯಾಕಂದರೆ ಜಾಸ್ತಿ ಹೊತ್ತು ಓದಬೇಕು. ಜಾಸ್ತಿ ತಿಂದಷ್ಟು ಜಾಸ್ತಿ ನಿದ್ದೆ ಬರುತ್ತೆ. ಹಾಗಾಗಿ ಹೇಳ್ತಾ ಇರುವಂಥದ್ದು ಲಿಮಿಟ್ ಫುಡ್ ಇರಬೇಕು. ಡಯಟ್ ಫುಡ್ ಅಂತ ನಾನು ಹೇಳ್ತಾ ಇಲ್ಲ. ಯು ಶುಡ್ ನಾಟ್ ಡೂ. ಈ ಏಜಲ್ಲಿ ಡಯಟ್ ಫುಡ್ ಅಲ್ಲ, ಲಿಮಿಟ್ ಫುಡ್ ಇರಬೇಕು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಮ್ಮ ಕಾಮರ್ಸ್ ಹುಡುಗರು, ನಮ್ಮ ಸೈನ್ಸ್ ಹುಡುಗರು, ನಮ್ಮ ಆರ್ಟ್ಸ್ ಹುಡುಗರು ಟೈಮ್ ಟೇಬಲನ್ನು ಸೆಟ್ ಮಾಡಿಕೊಂಡು ಒಂದು ಪೇಪರ್ ಮೇಲೆ ಇಟ್ಕೊಂಡು, ಇವತ್ತು ಕೆಮಿಸ್ಟ್ರಿ ಓದಿದ್ರಾ 3 ಪಾಠ, ಇದ್ರ ಮೇಲೆ ರೈಟ್ ಹಾಕಿ. 22ನೇ ತಾರೀಕು ಕೆಮಿಸ್ಟ್ರಿ ಓದಿದ್ರಾ, ರೈಟ್ ಹಾಕೊಳ್ಳಿ. ನಾನು ಓದಿಲ್ಲ ಇಂಟು ಹಾಕೊಂಡ್ರೆ ಆಮೇಲೆ ಕೆಮಿಸ್ಟ್ರಿ ಯಾವುದೇ ಕಾರಣಕ್ಕೂ ಸಿಲೆಬಸ್ಸೇ ಮುಗಿಸೋಕ್ಕಾಗಲ್ಲ. ಮತ್ತೆ ನಿಮ್ಗೆ ಇನ್ನೊಂದು ಎಕ್ಸಾಮ್ ಇಲ್ಲ ಹಾಕೊಂಡ್ರು ಫೇಲ್ ಅಂತ ಮಾಡ್ತಾರೆ. ನಿಮ್ಮ ಮಾರ್ಕ್ಸ್ ಕಾರ್ಡಿನ ಮೇಲೆ ಈ ರೀತಿಯಾಗಿ ಸ್ಟಾರ್ ಬರುತ್ತೆ, RP ಅಂತ. RP ಅಂದರೆ ರಿಪೀಟರ್ಸ್ ಅಂತ.
ಫೇಲ್ ಆಗಿ ಮತ್ತೆ ಬರ್ದವನು ಅಂತ ಇದನ್ನು ಹಾಕಿಸ್ಕೊಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಆಸ್ ಮಚ್ ಆಸ್ ಪಾಸಿಬಲ್ ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್.